ಸ್ಟಾರ್ಟೇ ಆಗಿಲ್ಲಲ್ಲ, ಹಿಂಗೆ ಸ್ಟಾರ್ಟಿಂಗ್ ಟ್ರಬಲ್ಗಳು. ಬೆಳಿಗ್ಗೆ ಹೊತ್ತು ಯಾರಾದರೂ ಚಂದ್ರನ್ ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ, ತೋರಿಸ್ತೀನಿ. ಆಂಧ್ರ ಬಾರ್ಡ್ರಲ್ಲಿ ನಿಂತಿದ್ದೀವಿ. ಬಟ್ ಆಂಧ್ರದಲ್ಲಿ ಇದ್ದೀವಿ ಅಂತ ಅನಿಸೋದೇ ಇಲ್ಲ, ಯಾಕಂದರೆ ಆಂಧ್ರದಲ್ಲೂ ನಮ್ಮ ಕನ್ನಡ ಚೆನ್ನಾಗೇ ಓಡ್ತಾ ಇದೆ. ಒಂದು ಕೈಯೆಲ್ಲ ನಡುಕ್ತಾವೆ ಕೆಟೆ ಅಂತ. ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನದಕ್ಕಿಂತ ಕೇಳು. ಬೆಳಗಿನ ಜಾವ 4 ಗಂಟೆಗೆ ಎದ್ದು ರೈಡ್ಗೆ ಹೋಗ್ತಾ ಇದ್ದೀನಿ. ಹೆಂಗೈತೆ ನೋಡ್ರಿ ನಮ್ಮ ಏರಿಯಾ. 4 ಗಂಟೆಗೆ ಇನ್ನೂ ಫುಲ್ಲು ಕತ್ತೈತೆ. 4 ಗಂಟೆಗೆ ಎದ್ದು ನಮ್ಮ ಬಾಸ್ ಒಬ್ಬರು ರೆಡಿ ಆಗಬೇಕು. ಅವ್ರು ರೆಡಿ ಆಗಿಲ್ಲ ಇನ್ನು. ಅವ್ರ ಮನೆ ಹತ್ರ ಹೋಗ್ತಾ ಇದ್ದೀನಿ ಪಿಕಪ್ ಮಾಡೋಕ್ಕೆ. ಅವ್ರು ಈಗ ಆಚೆಗೆ ಬರ್ತಾವ್ರೆ. ನೋಡಬೇಕು ಗುರುಗಳು ಇನ್ನೂ ರೆಡಿಯಾಗಿ ಇನ್ನೂ ಎಷ್ಟೊತ್ತು ಬಿಡಬೇಕು ಗೊತ್ತಿಲ್ಲ. 5 ಗಂಟೆ ಬಿಡೋಣ ಅಂತ ಪ್ಲ್ಯಾನ್ ಹಾಕಿದ್ದೀನಿ. ಹೋಯ್ತಾ ಇದ್ದೀನಿ ಅವ್ರ ಮನೆ ಹತ್ರ ಪಿಕಪ್ ಮಾಡೋಕ್ಕೆ. ನೋಡಿ ಇವರೇ ನಮ್ಮ ಬಾಸು, ಸೀನಿಯರ್ ಸೋಮ ಅಂತ. 4 ಗಂಟೆ 5 ಗಂಟೆಗೆ ಎದ್ದೇಳಕ್ಕೆ ಹೇಳಿದ್ದೀನಿ, ಈಗ ಎದ್ದು ಬರ್ತವ್ರು ಆಚೆಗೆ. ಅದಿನ್ನೂ ಶೂ ಹಾಕೊಳಕ್ಕೆ ಹೋಯ್ತವ್ರೆ. ನಮ್ಮ ಜೂನಿಯರ್ ಮನು ಅಣ್ಣ ಅಂತ. ಹೇಗಿದ್ವಿ ಗಾಡಿ ಒಂಚೂರು ಚೈನ್ ಸ್ಪ್ರೇ ಮಾಡಬೇಕು. ಚೈನ್ ಸ್ಪ್ರೇ ಮಾಡಿ ರೆಡಿ ಮಾಡ್ತೀನಿ ಈಗ. ನಮ್ಮದು ಗಾಡಿ ಎಲ್ಲ ಫುಲ್ ರೆಡಿ ಆಗೈತೆ. ಇದು ವಿತ್ ಬ್ಲೂಟೂತ್ ಬರುತ್ತೆ, ಇದು ವಿತೌಟ್ ಬ್ಲೂಟೂತು. ಇದು ಹಳೆ ಹೆಲ್ಮೆಟು ತೊಗೊಂಡು 3 ವರ್ಷ ಆಯಿತು. ಈಗ ತೊಗೊಂಡಿದ್ದೀನಿ, ನೋಡಬೇಕು ಹೆಂಗೆ ಇದಾಗುತ್ತೆ. ಥ್ಯಾಂಕ್ ಯು. ಬೆಳಿಗ್ಗೆ ಹೊತ್ತು ಯಾರಾದರೂ ಚಂದ್ರನ್ ನೋಡಿಲ್ಲ ಅಂದರೆ ನೋಡ್ಕೊಂಬಿಡಿ, ತೋರಿಸ್ತೀನಿ. ಬೆಳಗಿನ ಚಂದ್ರ ಕಾಣಿಸ್ತಾ ಇದೆಯಾ? ಬೆಳಗಿನ ಚಂದ್ರದ ಒಳಗಡೆ ಏನೋ ಹೋಗ್ತೈತೆ. ಸಖತ್ತಾಗಿದೆ. ಬೆಳಗ್ಗೆ ಹೊತ್ತು ಚಂದ್ರ ಕಾಣಿಸ್ತಾ ಇದೆ. ಮತ್ತು ಲೈಫಲ್ಲಿ ಫಸ್ಟ್ ಟೈಮ್ ನೋಡ್ತಾ ಇರೋದು ಬೆಳಗಿನ ಚಂದ್ರ. ಚಂದ್ರನ ಒಳಗಡೆ ಮೋಡ ಹೋಗ್ತಾ ನೋಡಿ, ಬೆಳಗ್ಗೆ ಹೊತ್ತು ಚಂದ್ರ ತೋರಿಸ್ತಾ ಇದ್ದೀನಿ ನನಗೆ. ಇದೊಂಥರ ವಿಸ್ಮಯ. ಜಗತ್ತಿನಲ್ಲಿ ಅದ್ಭುತ. ಮಾಯ ಆಗೋಯ್ತು. ಟಾಟಾ ಬಾಬೈ. ಅಣ್ಣ ಫುಲ್ಲಾಗಿ ಚೆಚ್ಕೊ ಬತ್ತವ್ರೆ ಸರಿಯಾಗಿ. ಇದೆ ಸರ್ ಮಾರ್ನಿಂಗ್ ರೈಡು ಸೂಪರ್ ಆಗಿದೆಯಾ? ಒಳ್ಳೆ ವ್ಯೂ ಅಂತೀರಾ? ಪೆಟ್ರೋಲ್ ಲೋಡ್ ಮಾಡಿಸ್ಬೇಕೀಗ. ಇನ್ನು ಇವಾಗ ಫಸ್ಟ್ ಟ್ಯಾಂಕು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋಗ್ತಾ ಇರೋದು ಇವಾಗ. ಇನ್ನು ಹೊಟ್ಟೆ ತುಂಬ ಕುಡ್ದವ್ರೆ. ಎಲ್ಲಿ ಗಂಟೆ ಓಡ್ತಾರೆ ನೋಡಬೇಕು. ಇನ್ನು ಬಗ್ಸಿ ತುಂಬಿಸ್ತವ್ರೆ ಹೊಟ್ಟೆನ. ಕುಲ್ಕಿ ಫಸ್ಟ್ 100 ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಬೆಂಗಳೂರಿಂದ 100 ಕಿಲೋಮೀಟ್ರ್ ಫಸ್ಟ್ ಸ್ಟೇಜ್ಗೆ ಬಂದು ನಿಂತಿದ್ದೀವಿ. 100 ಕಿಲೋಮೀಟ್ರ್ ಆಗಿದ ತಕ್ಷಣ ಕರ್ನಾಟಕದಿಂದ 100 ಕಿಲೋಮೀಟ್ರ್ ಬರ್ತದೆ. ಬೆಂಗಳೂರಿಂದ 100 ಕಿಲೋಮೀಟ್ರಿಗೆ ಆಂಧ್ರ ಸ್ಟಾರ್ಟು. ನಮ್ಮ ರೈಡಲ್ಲಿ 4 ಸ್ಟೇಜ್ ಇದೆ. ಫಸ್ಟ್ ಸ್ಟೇಜು
100 ಕಿಲೋಮೀಟ್ರು, ಸೆಕೆಂಡ್ ಸ್ಟೇಜ್ 100 ಕಿಲೋಮೀಟ್ರು, ಮೂರನೇ ಸ್ಟೇಜ್ 300 ಕಿಲೋಮೀಟ್ರು, ನಾಲ್ಕನೇ ಸ್ಟೇಜ್ 400 ಕಿಲೋಮೀಟ್ರು. 400 ಕಿಲೋಮೀಟ್ರಿಗೆ ಡ್ರಾಪ್ ಆಯ್ತದೆ. ಹಾಂ ಅದೇ ಟೋಟಲ್ 400 ಕಿಲೋಮೀಟ್ರಿಗೆ ಡ್ರಾಪ್ ಆಯ್ತದೆ. ನಮ್ಮ ಡ್ರಾಪು ಎಲ್ಲಿಗೆ ಅಂತ ಹೇಳಲ್ಲ, ಇನ್ನೂ ಹೋಗಿಲ್ಲ. ರೀಚ್ ಆದಮೇಲೆ ಹೇಳ್ತೀನಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ. ಆಂಧ್ರ ಬಾರ್ಡ್ರಲ್ಲಿ ನಿಂತಿದ್ದೀವಿ. ಲೆವೆಲ್ 3 300 ಕಿಲೋಮೀಟ್ರಿಗೆ ಸ್ಟಾಪ್ ಕೊಟ್ಟಿದ್ದೀವಿ. ಇದು ನೋಡಿ, ಆಂಧ್ರದಲ್ಲಿರೋದು. ಬಟ್ ಆಂಧ್ರದಲ್ಲಿ ಇದ್ದೀವಿ ಅಂತ ಅನಿಸೋದೇ ಇಲ್ಲ. ಯಾಕಂದರೆ ಆಂಧ್ರದಲ್ಲೂ ನಮ್ಮ ಕನ್ನಡ ಚೆನ್ನಾಗೇ ಓಡ್ತಾ ಇದೆ. ಫುಲ್ಲು ಒಂದು ಅಂಗಡಿ ಇಲ್ಲ, ಫುಲ್ಲು ಪ್ಲೇನ್ ಇದೆ. ಒಂದೇ ಒಂದು ಅಂಗಡಿ. 300 ಕಿಲೋಮೀಟ್ರ್ ಒಂದು ಸ್ಟಾಪು, ನಾನ್ ಸ್ಟಾಪ್ 200 ಕಿಲೋಮೀಟ್ರ್ ಹೊಡ್ತಿದ್ದೀವಿ. ಆಗಿದೆ ಮಾತ್ರ ಜಾಗ ಮಾತ್ರ ಏನು ವ್ಯತ್ಯಾಸ ಇಲ್ಲ. ನಮ್ಮ ಕರ್ನಾಟಕ ಥರನೇ ಇದೆ. ಜನನೂ ಅಷ್ಟೇ ನಮ್ಮ ಕರ್ನಾಟಕದ ಥರನೇ ಇದ್ದಾರೆ. ಮಾತಾಡ್ಸಿದ್ರೆ ಮಾತ್ರ ಆಂಧ್ರ ಅಂತ ಗೊತ್ತಾಗುತ್ತೆ, ಇಲ್ಲಾಂದರೆ ಎಲ್ಲ ಸೇಮ್ ನಮ್ಮ ಕನ್ನಡದ ಥರನೇ, ಕನ್ನಡಿಗರ ಥರನೇ ಇದ್ದಾರೆ ಎಲ್ಲರೂ. ಕನ್ನಡದ ಹೆಸರು ಹೆಂಗನಿಸ್ತು ಸರ್ 300 ಕಿಲೋಮೀಟ್ರ್ ರೈಡು? ಹೇಳ್ರಿ, ಮಾತಾಡ್ರಿ. ಏನೋ ಗಾಡಿ ಓಡಿಸಿ ಎಲ್ಲ ಇಂದ ಕಗಡೆ ಎಲ್ಲ ಉರಿತೈತೆ. 300 ಕಿಲೋಮೀಟ್ರ್ ನಾನ್ ಸ್ಟಾಪ್ ಹೊಡ್ಕೊಂಬಂದವನೇ. ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸೇ ಇಲ್ಲ. 100 ಕಿಲೋಮೀಟ್ರ್ ಮಾತ್ರ ಒಂದು ಸ್ಟಾಪ್ ಕೊಟ್ಟಿದ್ದ. ಕರೆಕ್ಟ್ ಸ್ಟಾಪ್ ಹೊಡೆದು ಈಗ 300 ಕಿಲೋಮೀಟ್ರ್ ಸ್ಟಾಪ್ ಕೊಟ್ಟೈತೆ. ಒಂದು ಕೈಯೆಲ್ಲ ನಡುಕ್ತಾವೆ, ನಡುಕ್ತೈತೆ, ಗಟ್ಟೆ 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 ಅಂತ. ಸಕ್ಕತ್ತಾಗಿದೆ ಮಾತ್ರ ಜಾಗ. ಬದನೆಕಾಯಿ, ಮೇಕೆ, ಕುರಿ, ಮೆಣಸಿಕಾಯಿ ಎಲ್ಲ ಹಂಗೆ ಇದೆ. ಏನು ಕರೆ? ಬದನೆಕಾಯಿ. ಸೋಮ ಮನೆಗೆ ಬದನೆಕಾಯಿ ತಗೊಳಕ್ಕೆ ಹೋಗ್ತಾನೆ, ಬದನೆಕಾಯಿ ಗೊಜ್ಜು ಮಾಡೋಕ್ಕೆ. ಮೇಕೆ ಮರಿ ಸಾಕ್ಬೇಕಂತ ನೋಡ್ರಿ, ಮೇಕೆ ಹಿಡ್ಕೊ ಬರ್ಕೋಬನ್ನಿ. ನೋಡ್ರಿ ಮೇಕೆ ಮರಿ ಆಗೈತೆ. ಮೇಕೆನ ಕುರಿನ ಇದು? ಮೇಕೆ ಆಂಧ್ರ ತಳಿ. ಆಂಧ್ರ ಇದೇ ಕೆಳಗಡೆ ಅದು ತಳಿನೇ ಬೇರೆ, ಡಿಫ್ರೆಂಟ್. ಇದು ಕೆಳಗಡೆ ಇದ್ರೆ ಗಡ್ಡೆ ಬರ್ತದೆ. చూడండి రెడ్డి గారు చేస్తున్నారు చూడు. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೇಳು. ಅವ್ರ ಮಮ್ಮಿ ತಕ್ಕ ಓಡ್ತದೆ ಈಗ ನೋಡ್ರಿ.